ವಿರಾಟ್ ಕೊಹ್ಲಿ ಸತತ 9 ಸಲ ಒಂದೇ ರೀತಿ ಔಟ್ ಆಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇವರೊಂದು ಹೇಗೆ ಔಟ್ ಆಗಿದ್ದಾರೆ, ಹಾಗೆ ಸತತ ಯಾವೊಂದು ಸೀರೀಸ್ನಲ್ಲಿ ಕೂಡ ಔಟ್ ಆಗಿದ್ದಾರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್. ಇದು ಕೂಡ ವಿರಾಟ್ ಕೊಹ್ಲಿ ಒಂದೇ ರೀತಿ ಔಟ್ ಆಗೋದ್ರಿಂದ ಈ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಭಾಳ ಜನ ಇದನ್ನ ಅಬ್ಸರ್ವ್ ಮಾಡಿಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾ ಆಸ್ಟ್ರೇಲಿಯಾ ನಡೆಯುವಂಥ 5 ಟೆಸ್ಟ್ ಮ್ಯಾಚ್ನಲ್ಲಿ ಸತತ 7 ಸಲ ಎಡ್ಜ್ ಆಗಿದ್ದಾರೆ ಫ್ರೆಂಡ್. 7 ಸಲ ಎಡ್ಜ್ ಆಗಿ ಕೀಪರ್ಗೆ ಅಥವಾ ಸ್ಲಿಪ್ ನಿದ್ದರಿಗೆ ಫೀಲ್ಡರ್ಗೆ ಕ್ಯಾಚ್ ಆಗಿದ್ದಾರೆ ಫ್ರೆಂಡ್, ಜಸ್ಟ್ ಎಡ್ಜ್ ಆಗಿ. ಅದೇ ರೀತಿ ಈ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವೆ ನಡೀತಿರುವಂಥ ODIನಲ್ಲಿ ಸೆಕೆಂಡ್ ODI ಥರ್ಡ್ ODIನಲ್ಲೂ ಕೂಡ ಹಾಗೆ ಔಟ್ ಆಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಸೆಕೆಂಡ್ ODIನಲ್ಲಿ ಇವರು 5 ರನ್ ಮಾಡಿ ಆದಿಲ್ ರಶೀದ್ ಬಾಲಿಗೆ ಸಾಲ್ಟ್ ಅವ್ರಿಗೆ ವಿಕೆಟ್ ಒಪ್ಪಿಸಿದ್ರು, ಅದು ಕೂಡ ಎಡ್ಜ್ ಆಗಿತ್ತು ಫ್ರೆಂಡ್. ಅಲ್ಲಿಗೆ ಎಂಡ್ ಸಲ ಆಯಿತು. ಹಾಗೆ 3ನೇ ODIಯಲ್ಲಿ ಇವತ್ತು ನಡೀತು 3ನೇ ODI 52 ರನ್ ಮಾಡಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾ ಇದ್ರು. ಅದೇ ಆದಿಲ್ ರಶೀದ್ ಬಲಿಗೆ ಮತ್ತೆ ಸಾಲ್ಟಿಗೆ ಎಡ್ಜ್ ಆಯಿತು ಫ್ರೆಂಡ್. ವಿರಾಟ್ ಕೊಹ್ಲಿಗೆ ಎಡ್ಜ್ ಆಯಿತು, ಅದು ಸಾಲ್ಟಿಗೆ ಕೈಯಲ್ಲಿ ಕೀಪರ್ ಕ್ಯಾಚ್ ಆಯಿತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಔಟ್ ಆಗೋ ಮೂಲಕ ಸತತ 9 ಸಲ ಇದೇ ರೀತಿ ಔಟ್ ಆಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ನಡೆದಂಥ ಟೆಸ್ಟ್ನಲ್ಲಿ 7 ಸಲ ಔಟ್ ಆಗಿದ್ದಾರೆ. 10 ಇನ್ನಿಂಗ್ಸ್ನಲ್ಲಿ 7 ಸಲ ಔಟ್ ಆಗಿದ್ದಾರೆ. ಇದರಲ್ಲಿ 7 ODIನಲ್ಲಿ 2 ಸಲ ಅದೇ ರೀತಿ ಔಟ್ ಆಗಿದ್ದಾರೆ ಫ್ರೆಂಡ್. ಪದೇ ಈ ಒಂದು ಶಾಟಿಂದ ಪದೇ ಒಂದೇ ರೀತಿ ಔಟ್ ಆಗ್ತಾ ಇದ್ದಾರೆ ಫ್ರೆಂಡ್. ಇವರು ಜಾಸ್ತಿ ಬೋಲ್ಡ್ ಆಗಲ್ಲ, ಜಾಸ್ತಿ 6 ಹೊಡೆಯೋಕ್ಕೆ ಹೋಗಿ ಕ್ಯಾಚ್ ಆಗಲ್ಲ, ರನ್ಔಟ್ ಆಗಲ್ಲ. ಆದರೆ ಈ ಒಂದು ಎಡ್ಜಿಂದ ಭಾಳ ಔಟ್ ಆಗ್ತಾ ಇದ್ದಾರೆ. ಈ ಒಂದು ಎಡ್ಜ್ ಅವ್ರಿಗೆ ಕಾಡ್ತಾ ಇದೆ ಫ್ರೆಂಡ್. ಈ ಒಂದು ಎಡ್ಜ್ ಏನಾದರೂ ಆಗ್ತಿರ್ಲಿಲ್ಲ ಅಂದರೆ ಇವರ ಒಂದು ಬ್ಯಾಟಿಂದ ರನ್ ಸುರಿಮನೆಯೇ ಬರ್ತಿತ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಶಾಟು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅನ್ಕೊಂತೀನಿ ವಿರಾಟ್ ಕೊಹ್ಲಿ. ಯಾಕಪ್ಪ ಅಂದರೆ ಈ ಒಂದು ಶಾಟಿಂದ ಭಾಳ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈ ಒಂದು ಶಾಟ್ ಚೇಂಜ್ ಮಾಡಿಕೊಂಡ್ರೆ ವಿರಾಟ್ ಕೊಹ್ಲಿ ಸೆಂಚುರಿ ಮೇಲೆ ಸೆಂಚುರಿ ಬರೋದು ಫಿಕ್ಸ್. ಅದೇ ರೀತಿ ಇವಾಗ ಸೆಂಚುರಿ ಬರುತ್ತಂತ ನಿರೀಕ್ಷೆ ಇಕ್ಕಿದ್ದೆ, ಜಸ್ಟ್ ಮಿಸ್ ಆಯಿತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಶಾಟಿಂದ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರು ಆಗ್ತಿರ್ಬೋದು ಫ್ರೆಂಡ್. ಯಾಕಪ್ಪ ಅಂದರೆ ಈ ಒಂದು ಶಾಟ್ ಪದೇ ಇದೇ ರೀತಿ ಔಟ್ ಆಗೋದ್ರಿಂದ ಇವರೊಂದು ಬ್ಯಾಟ್ನಿಂದ ರನ್ ಬರ್ತಾ ಇಲ್ಲ. ಹಾಗೆ ವಿರಾಟ್ ಕೊಹ್ಲಿ ಯಾವಾಗ ಶತಕ ಮಾಡ್ತಾರೆ ಅಂತ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಕಾಯ್ತಾ ಇದ್ದೆ, ಇವತ್ತು ಜಸ್ಟ್ ಮಿಸ್ ಆಯಿತು ಫ್ರೆಂಡ್. ಮುಂದಿನ ಮ್ಯಾಚಲ್ಲಿ ಈ ಒಂದು ತಪ್ಪು ಸರಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಪ್ರದರ್ಶನ ಕೊಡಲಿ ಅನ್ನೋ ಉದ್ದೇಶಕ್ಕೆ ಹಾರೈಸೋಣ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ, ಕೊಹ್ಲಿ ಸೆಂಚುರಿ ಹೊಡಿಲಿ ಬೇಕಂತ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋಲ್ಲ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯನ. ಟೇಕ್ ಕೇರ್, ಬಾಯ್.